ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಕ್ ಲೈಕ್ ಸುಜಾ. ಇವತ್ತು ನಾನು ಸ್ವೀಟ್ ಕಾರ್ನಿಂದ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಲಾಸ್ಟ್ ಟೈಮ್ ನಾನು ಪಾಯಸವನ್ನು ಮಾಡಿ ತೋರಿಸಿದ್ದೆ. ಹಾಗೆ ಕೆಲವರು ಹೇಳಿದರು ಮಾಡಿದ್ರಂತೆ ತುಂಬ ಟೇಸ್ಟಿಯಾಗಿತ್ತು ಅಂತ. ಹಾಗೆ ನೀವು ಇದನ್ನು ಕೂಡ ಒಮ್ಮೆ ಮಾಡಿ ನೋಡಿ. ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೆಸ್ಟ್ ಆಯಿತಾ. ಮಕ್ಕಳಿಗೆ ಟಿಫಿನ್ಗೂ ಹಾಕ್ಕೊಡ್ಬೋದು. ಸೊ ಅದನ್ನು ಹೇಗೆ ಮಾಡೋದಂತ ನೋಡೋಣ. ಸ್ವೀಟ್ ಕಾರ್ನನ್ನು ಹೀಗೆ ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟನ್ನು ಮಾಡ್ಕೋಬೇಕು ಈ ರೀತಿಯಲ್ಲಿ. ಹಾಗೆ ಅದನ್ನು ಒಂದು ಪಾತ್ರೆಗೆ ಉಪ್ಪನ್ನು ಹಾಕಿ ಈ ಪೇಸ್ಟನ್ನು ಕೂಡ ಹಾಕಿ ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕಬೇಕು. ಗೋಧಿ ಹಿಟ್ಟನ್ನು ಅಳತೆ ಪ್ರಕಾರ ಅಂತಿಲ್ಲ, ನಿಮಗೆ ಗೊತ್ತಾಗತ್ತಲ್ವ, ಚಪಾತಿ ಮಾಡುವಾಗ ಹೇಗೆ ಮಾಡಿರ್ತೀರಲ್ವ ಆ ಹದದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿಯಲ್ಲಿ. ನೀವು ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಆಯಿತಾ. ನಾವು ಯಾವಾಗಲೂ ಗೋಧಿ ಹಿಟ್ಟನ್ನು ಯೂಸ್ ಮಾಡೋದು ರೊಟ್ಟಿ ಚಪಾತಿಗೆ, ಸರ್ವೇ ಸಾಮಾನ್ಯ ಅಲ್ವ ಎಲ್ಲರೂ ಹೆಚ್ಚಾಗಿ. ಹಾಗೆ ಇದನ್ನು ಕೂಡ ಹಾಗೆ ಗೋಧಿ ಹಿಟ್ಟಲ್ಲಿ ಮಾಡೋದು. ಹೀಗೆ ಒಂದೊಂದಾಗಿ ಉಂಡೆಯನ್ನು ಮಾಡಿಕೊಂಡು ಗೋಧಿ ಹಿಟ್ಟನ್ನು ಸ್ವಲ್ಪ ಸವರ್ಕೊಂಡು ಹೀಗೆ ಲಟ್ಟಿಸ್ಕೋಬೇಕು, ಸೇಮ್ ಚಪಾತಿ ರೊಟ್ಟಿ ಥರ. ಅದರ ನಂತರ ಪ್ಯಾನಿಗೆ ಹಾಕಿಬಿಟ್ಟು ಹೀಗೆ ಸ್ವಲ್ಪ ಮಟ್ಟಿಗೆ ಬೇಯಿಸಿ ನಂತರ ಬೆಂಕಿ ಮೇಲೆ ಹೀಗೆ ಇಟ್ಟು ಅದನ್ನು ಸುಡಬೇಕಾಗತ್ತೆ. ರೊಟ್ಟಿಯನ್ನು ಹೀಗೆ ಮಾಡೋದಲ್ವ, ಫುಲ್ಕ ಅಂತ ಹೇಳ್ತೇವಲ್ವ, ಲಾಸ್ಟ್ ಟೈಮ್ ನಾನು ತೋರಿಸಿದ್ದೇನೆ. ಅದೇ ರೀತಿಯಲ್ಲಿ ಹೀಗೆ ಸುಟ್ಬಿಟ್ರೆ ಚೆನ್ನಾಗಾಗತ್ತೆ ಆಯಿತಾ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳಗಿನ ತಿಂಡಿಗೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಕೊಡ್ಬೋದು. ಹಾಗೆ ತುಂಬ ಹೆಲ್ದಿ ಅಲ್ವಾ. ಸ್ವೀಟ್ ಕಾರ್ನಿಂದ ಹಾರ್ಟ್ ಡಿಸೀಸ್ ಬರಲ್ಲ, ಕ್ಯಾನ್ಸರ್ ಬರಲ್ಲ, ವಿಟಮಿನ್ ಸಿ ರಿಚ್ ಆಗಿರುತ್ತೆ. ಹಾಗೆ ರೊಟ್ಟಿ ಚಪಾತಿಯನ್ನು ಯಾವಾಗೂ ಮಾಡ್ತಾನೆ ಇರ್ತೀರ. ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಬೆಳವಣಿಗೆಗೆ ಒಳ್ಳೆಯದು, ಎಲ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಸೊ ಇದನ್ನು ನಿಮ್ಮ ಫ್ರೆಂಡ್ಸಿಗೆಲ್ಲ ತಪ್ಪದೇ ಶೇರ್ ಮಾಡಿ ಆಯಿತಾ. ಅವರು ಕೂಡ ಎಲ್ಲರೂ ಮಾಡ್ಕೊಂಡು ತಿನ್ನಲಿ. ನನ್ನ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.